ಇದನ್ನೆಲ್ಲ ಕೇಳ್ಕೊಂತ ನಾನಿನ್ನ ಬದುಕಿರ್ಬೇಕನ್ನ. ನನ್ನ ಮಗನ ಎಂತ ಇಕ್ಕಟ್ಟಿಗೆ ಸಿಲ್ಕ ಸಾಕತಿಯ, ಎಂತ ಇಕ್ಕಟ್ಟಿಗೆ ಸಿಲ್ಕ ಸಾಕತಿ. ನೀನು ಇಂತಾಕೆಂತ ನಾನು ಅಂದ್ಕೊಂಡಿರಲಿಲ್ಲ, ನೀನು ಇಂತಾಕೆಂತ ನಾನು ಅಂದ್ಕೊಂಡಿರಲಿಲ್ಲ. ನೀನು ನನ್ನ ಮಗಗೆ ಮೋಸ ಮಾಡಕತ್ತೀಯನ, ನನ್ನ ಮಗಗೆ ನೀನು ಮೋಸ ಮಾಡಕತ್ತಿದ್ದಿ. ಇಲ್ಲ, ನಾನಿನ್ನ ಕ್ಷಮಿಸಲ್ಲ, ನಾನಿನ್ನ ಕ್ಷಮಿಸಲ್ಲ. ಇಷ್ಟು ದಿನ ನಿನ್ನನ್ನು ಕ್ಷಮಿಸಿದ್ನಿ, ಆದ್ರೆ ಇನ್ನು ಮುಂದೆ ಕ್ಷಮಿಸಲ್ಲ. ನಾನು ಸತ್ ಮೇಲೆ ದೆವ್ವಾಗರ ಬಂದು ನಿಂಗೆ ಕಾಟ ಕೊಡ್ತೇನೆ, ನಾನು ಕಾಟ ಕೊಡ್ತೇನೆ, ನಿತ್ಯ ಕಾಟ ಕೊಡ್ತೀನಿ. ನಾನು ಬದುಕಿರ್ಬಾರ್ದು, ನಾನು ಸಾಯ್ಬೇಕು. ಇವ್ರ ಕಡೆಯಿಂದ ನರಳಿ ಸಾಯೋದಕ್ಕಿನ್ನ ನಾನು ಕಣ್ಮುಚ್ಚಿಬಿಡ್ಬೇಕಪ್ಪ ದೇವ್ರ, ನಾನು ಕಣ್ಮುಚ್ಚಿಬಿಡ್ಬೇಕು. ನನ್ನನ್ನು ಕರ್ಕೊಂಡ್ಬಿಡಪ್ಪ, ಕರ್ಕೊಂಡ್ಬಿಡು ದೇವ್ರ, ಕರ್ಕೊಂಡ್ಬಿಡಪ್ಪ. ಡಾಕ್ಟರ್, ನಮ್ಮ ಓನ ಚೆಕ್ ಮಾಡಿರಲ್ಲ, ಏನಂತ ಬಂತು ರಿಪೋರ್ಟ್ದಾಗ? ಹಾಂ, ಏನಂತ ಬಂತು ರಿಪೋರ್ಟ್ದಾಗ? ಹೇಳ್ರಿ ಡಾಕ್ಟ್ರ, ರಿಪೋರ್ಟ್ ಕಳಿಸಿದ್ರಲ್ಲ ಚೆಕ್ ಮಾಡಕ್ಕೆ, ಏನಂತ ಬಂತು ನೋಡಿ. ಇನ್ನೂ ನಾನು ಕಳಿಸಿರೋ ರಿಪೋರ್ಟ್ನ ತೊಗೊಂಡು ಸಿಸ್ಟರ್ ಬಂದೇ ಇಲ್ಲ. ಅವ್ರು ಬರಲಿ, ಅವ್ರು ಬಂದ ಮೇಲೆ ಏನಂತ ನಾನು ನಿಮಗೆ ಹೇಳಬೇಕಾಗುತ್ತೆ. ಅಲ್ಲಿ ಗಂಟ ನಾನು ಹೇಗೆ ಹೇಳೋಕ್ಕಾಗುತ್ತೆ? ಹೇಳೋಕ್ಕಾಗಲ್ಲ, ಸರಿನಾ? ಆತ್ರಿ, ಅಲ್ಲಿವರೆಗೂ ನಾನು ತಡ್ಕೊಂಡಿರ್ತೇನೆ. ಏನಾದರೂ ರಿಪೋರ್ಟ್ನಾಗ ಅವ್ರಿಗೆ ರೋಗಿಲ್ಲ ಅಂತ ಬರಬೇಕು, ಆಮೇಲೆ ಐತಿ ನಿತ್ತಿ ನಿನಗೆ, ಆಮೇಲೆ ಐತಿ ನಿನಗೆ ಈ ಮನ್ಯಾಗ ನಿಲ್ಲಕ ಯಾವ ಯೋಗ್ಯತೆನೂ ಇರೋದಿಲ್ಲ ನಿನಗೆ. ನೆನಪಿಟ್ಕೋ, ನಾನು ಕಟ್ಟಿರೋ ತಾಳಿ ಬಿಚ್ಚಿಟ್ಟ ಇಲ್ಲಿಂದ ತೊಲಗ್ತಾ ಇರ್ಬೇಕು ನೀನು. ಅಯ್ಯೋ, ಹಾಗೆಲ್ಲ ಯಾಕೆ ಮಾತಾಡ್ತೀರಾ? ಇವ್ರು ನಾವು ನೋಡಿದ್ರೆ ಇವ್ರು ಹೇಳಿರುವಂಥ ಕಾಯಿಲೆ ಇದ್ರೂ ಇರ್ಬೋದು, ರಿಪೋರ್ಟ್ನಾಗ ಅದು ಬಂದರೂ ಬರ್ಬೋದು. ಅಕಸ್ಮಾತ್ ಅದು ರಿಪೋರ್ಟಲ್ಲಿ ಬಂದರೆ ಅವಾಗೇನು ಮಾಡ್ತೀರಾ? ಅವಾಗೇನಾದರೂ ಮಾಡೋಕ್ಕಾಗತ್ತಾ? ಏನೂ ಇಲ್ಲ. ಸುಮ್ಮನೆ ಯಾಕೆ ಜಗಳ ಆಡ್ತೀರಾ? ನೋಡಿ, ಇವರೇನು ಸಾಯೋರ್ಗೋಸ್ಕರ ಯಾಕೆ ನೀವು ಇಬ್ರು ಗಂಡ ಹಿಂದೆ ಜಗಳ ಆಡ್ತೀರಾ? ಚೆನ್ನಾಗಿರ್ಬೋದಲ್ಲ? ಅಲ್ಲ ಡಾಕ್ಟರ್, ನೀವು ಮಾತಾಡೋದು ಏನು? ನಿಮ್ಮ ಅವ್ವಾಗ ಹಿಂಗೆ ಮಾಡಿದ್ರೆ ನೀವು ಸುಮ್ಮನೆ ಇರ್ತೀರೇನ? ಯಾವ ತಾಯಿಯಾದರೂ ತಾಯಿಗೆ ಬೆಲೆ ಕೊಡ್ದಿರುವಂಥ ಈಕೆ ಅಂತ ಹೆಣ್ಣು? ಹಾಂ, ನೀವ ಹೇಳ್ರಿ. ಇವಾಗ ತನ್ನಗ ನಿಂದಿರ್ರಿ, ರಿಪೋರ್ಟ್ ಬರಲಿ, ರಿಪೋರ್ಟ್ ಬಂದೆಲ್ಲ ಮಾತಾಡೋಂದ್ರೆ ಅಲ್ಲಿ ಗಂಟ ನೀವು ಬೈಯೋದಿದ್ದಕ್ಕೆ ಹಾಂ, ಎಲ್ಲರೂ ಮುಂದೆ ನಾನು ಬೈದ್ರೆ ನನಗೆ ಸಿಟ್ಟು ಬರ್ತದೆ ನೋಡ್ರಿ. ಇವಾಗ ಹೇಳಕತ್ತೆ, ನಾನು ಮಾಡಿದಿರೋ ತಪ್ಪಿಗೆ ನಿಮ್ಮ ಕಡೆಯಿಂದ ನಾನೆಲ್ಲ ಅನಿಸ್ಕೋಬೇಕಾಗಿಲ್ಲ. ಹಾಂ, ನನಗೇನು ತಲೆ ಕೆಟ್ಟತೇನ? ನಮ್ಮ ಸ್ವಂತ ಅತ್ತೆಕಿ ಸಾದ್ರ ಐತಿ, ಆಕಿಗೆ ಹಿಂಗೆ ಸುಳ್ಳು ಸಟ್ ಅಂತ ಹೇಳಕ್ಕೆ ನಂಗೆ ತಲೆ ಕೆಟ್ಟತೆ? ನೋಡು ಬಾಯ್ ಮುತ್ಕೊಂಡು ನಿಂದ್ರಿ ಸ್ವಲ್ಪ. ನೋಡ್ತೇನೆ. ಹಾಂ, ಗೊತ್ತಾಕತಿ ಯಾರು ಬನ್ನ ಹೆಂಗೈತೆ ಅಂತ ಹೇಳಿ. ನನ್ನ ಜೀವ ಇಲ್ಲೇ ಹೋಗ್ಬಿಡ್ಲಪ್ಪ, ಇಲ್ಲೇ ಹೋಗ್ಬಿಡ್ಲಿ. ಹೊಕ್ಕತಿ ಅದು ನಾನು ಬೇಗ ನನ್ನ ಜೀವ ಹಿಡ್ಕೊಂಡ ಇಲ್ಲೇ ಸಾಯ್ಬೇಕು. ಒಂದ್ಸರಿ ನನ್ನ ಮಕ್ಕಳೆಲ್ಲ ಕಣ್ತುಂಬ ನೋಡ್ಬೇಕಲ್ಲ. ಮಗನ ಸೋಮ ಹಾವೇವ, ಏನಪ್ಪೆ ಏನಪ್ಪೆ ಯಾಕೆ ಕರೆದಲ್ಲ, ಏನಂತ ಹೇಳ್ಬೆ? ಸೋಮ, ನಾನಿನ್ನ ಬದುಕೋದಿಲ್ಲ ಅಂತ ನನಗೆ ಅನ್ಸಾತತಿ. ಅದಕ್ಕೆ ಬಂದು ಬಳಗ ಯಾರ್ಯಾರು ಎಲ್ಲರೂ ಅದಾರೋ ಎಲ್ಲರನ್ನೂ ಕರೆಸ್ಬಿಡಪ್ಪ. ಎಲ್ಲರನ್ನೂ ಕರೆಸು, ಒಂದ್ಸರಿ ಎಲ್ಲರನ್ನೂ ನೋಡಿ ಕಣ್ ತುಂಬ್ಕೋತಾನು. ಕಮಲವ್ವ ಎಲ್ಲದಾಳು? ಭೂಮಿ ಕರಿಯಪ್ಪ, ಭೂಮಿ ಜೊತೆ ನಾನು ಮಾತಾಡಬೇಕು, ಕರಿ ಒಂದಿಟ. ಹಾವೇ ಕರಿತೀನಿ, ನೀನು ಹಿಂಗೆಲ್ಲ ಮಾತಾಡ್ಬೇಡ, ನಿನಗೇನಾಗುದಿಲ್ಲ. ಡಾಕ್ಟ್ರ್ ಇಲ್ಲೇ ನಿಂತಾರ, ನಿನಗೇನಾಗ್ತತಿ? ಹುಚ್ಚರಂಗ ಏನೇನೋ ಮಾತಾಡಕ್ಕೆ ಹೋಗ್ಬೇಡ ನೀನು, ಸುಮ್ಮನೆ ಒಂದಿಟ. ಭೂಮಿ, ಭೂಮಿ. ಹಾ ಚಿಕ್ಕಪ್ಪ, ಕರೆತ್ರ? ಏನಾಯ್ತು ಚಿಕ್ಕಪ್ಪ? ಭೂಮಿ, ನಿನ್ನ ಯಾಕೋ ಅವ್ವ ಕರಿಯಾಕತ್ತಾಳ, ಯಾಕಂತ ಕೇಳವ. ಸರಿ ಚಿಕ್ಕಪ್ಪ. ಅಜ್ಜಿ, ಯಾಕಜ್ಜಿ ಇದಕ್ಕೆ ಕರ್ತಿ? ಏನಾದರೂ ಹೇಳೋದಿತ್ತಾ? ನಿಂಗೇನಾದರೂ ಬೇಕನ್ನ? ಹಸುವಾಗೈತಿ, ತಗೊಂಡು ಬರ್ಲನ? ಬೇಡ ಮಗಳ, ಬೇಡ ನನ್ನ ಮೊಮ್ಮಗಳ, ನಾನೇನ ಬದುಕಂಗಿಲ್ಲ. ಅದಕ್ಕೆ ನಂದು ಒಂದು ಆಸೆ ಐತಿ, ನೆರವೇರಿಸಿಯನ ನನ್ನ ಮೊಮ್ಮಗಳ. ಇಷ್ಟು ದಿನ ನಿನ್ನನ್ನಲ್ಲ, ನಿನಗ ನರಕ ತೋರಿಸೀನಿ. ಅದಕ್ಕೆ ನಾನು ಹಾಕೊಂಡನಲ್ಲ ಇದು ನೆಕ್ಲೆಸ, ಇದು ನಿನಗ ಸೇರಬೇಕು. ಸೋಮ, ಬಾಯ್ ನನ್ನನ್ನು ಎಬ್ಬಿಸ್ಕೊಂಡ್ರು ಸಬ್ಬ ಒಂದೀಟ. ಇದು ನಿನಗೆ ಸೇರ್ಬೇಕಾದದ್ದು, ಅದಕ್ಕೆ ನಿಂಗೆ ಕೊಡ್ಬೇಕಂತ ನನ್ನ ಮನಸ್ಸು
ಒದ್ದಾಡತೈತಿ. ಸೋಮ ನೀನು ಎಲ್ಲರಿಗೂ ಫೋನ್ ಮಾಡಿ ಕರೆಸು. ನಾನು ಇನ್ನು ಎಷ್ಟೊತ್ತು ಇರ್ತಾನೋ ಏನೋ ಗೊತ್ತಿಲ್ಲ. ಯಾಕೆ ಏನೋ ಜೀವಕ್ಕೆ ಸಮಾಧಾನ ಇಲ್ದಂಗೆ ಆಗೈತಿ. ಅದಕ್ಕೆ ಈ ಮಾತನ್ನ ಹೇಳಾಕತ್ತನು. ಅಜ್ಜಿ ನೀನು ಈ ರೀತೆಲ್ಲ ಮಾತಾಡಬೇಡ, ನಿಂಗೇನಾಗಲ್ಲ. ಆ ದೇವ್ರು ಇದ್ರೆ ನಿನಗೇನಾಗಕ್ಕೂ ಬಿಡಲ್ಲ. ನಿನ್ನ ದೇವ್ರು ಕಾಪಾಡ್ತಾನೆ. ನೀನು ಇನ್ನೂ ಇರಬೇಕು ಅಜ್ಜಿ. ನೀನು ನನ್ನ ಮಗುನ ನೋಡಬೇಕು. ನೀನು ಮರಿ ಮೊಮ್ಮಕ್ಕಳನ್ನ ನಿನ್ನ ಕೈಯಲ್ಲಿ ಇಟ್ಕೊಂಡು ಆಟ ಆಡಿಸ್ಬೇಕು. ಅದಲ್ಲದೆ ನೀನು ನೋಡಿದ್ರೆ ಸತ್ತೋಗ್ತೀನಂದ್ರೆ ಹೆಂಗೆ ಅಜ್ಜಿ? ನನಗೆ ಎಷ್ಟು ಅಡುಗತ್ತದ ಗೊತ್ತೇನು? ನೀನು ಈ ರೀತಿಯೆಲ್ಲ ಮಾತಾಡಬೇಡ ಅಜ್ಜಿ, ನನಗದನ್ನು ಸಹಿಸೋಕ್ಕಾಗಲ್ಲ. ಯಾಕಜ್ಜಿ ಈ ರೀತಿಯೆಲ್ಲ ಮಾತಾಡ್ತಿದ್ಯಾ? ನಂಗೆ ಅಳು ಬರುತ್ತೆ ಅಜ್ಜಿ. ಅಯ್ಯಯ್ಯಯ್ಯಯ್ಯ, ಈಕೆ ನಾಟಕ ಚಾಲ್ವಾತ ಅನಿಸುತ್ತೆ. ಅಯ್ಯೋ ಚಿಕ್ಕತ್ತೆ, ಪಾಪ ಅಜ್ಜಿಗೆ ಏನಾಯ್ತು? ಯಾಕೆ ಹೊರಗಡೆ ಹಾಕಿದ್ದೀರಾ? ನಾನು ಊರಿಗೆ ಹೋಗಿ ಬರೋ ಅಷ್ಟರಲ್ಲಿ ಏನಾಯ್ತಿಲ್ಲಿ? ನೀನು ಬೇರೆ ಬಂದೇನ? ಬಾ ಚಿಕ್ಕತ್ತಿ ಅಂತೇಳಿ. ಅಲ್ಲಿ ಇದು ಮಾಡತ್ತಾರ, ಏನದು ತಯ್ಯ ತಕ್ಕ ಡ್ಯಾನ್ಸ್. ನೀನಚ್ಚರ ನೋಡೋಕೆ ಹೋಗು. ಯಾಕೆ ಚಿಕ್ಕತ್ತಿ ಈ ಥರ ಮಾತಾಡ್ತೀರಿ? ನಾನೇನು ಕೇಳಬಾರ್ದಂತದ್ದು ಕೇಳಿಲ್ಲಲ್ಲ. ಅಜ್ಜಿನ ಯಾಕೆ ಹೊರಗಡೆ ಹಾಕಿದಿರಿ ಅಂತ ಕೇಳೀನಿ. ಏನಾಯ್ತು ಅಜ್ಜಿಗೆ? ಆಕೆಗೆ ರೋಗ ಬಂದತಿ, ಸಾಯಕತ್ತಾಳ, ಅದಕ್ಕೆ ಹೊರಗೆ ಹಾಕ್ಯವ್. ಹೋಗಿ ನೋಡೋಕೆ ನೀನು ಬಂದಿಯಲ್ಲ. ಯಾಕೆ ಚಿಕ್ಕತ್ತಿ ಈ ಥರ ಎಲ್ಲ ಮಾತಾಡ್ತೀರಿ? ಪಾಪ ಅಜ್ಜಿ, ನೀವು ಈ ರೀತಿ ಎಲ್ಲ ಮಾತಾಡ್ಬಾರ್ದಲ್ವಾ? ಹೌದೌದು, ನಿನಗೇನು ಮಾಡಿದ್ರು ಪಾಪ ಅನಿಸತಿ. ಹೋಗಿ ನೋಡು, ಅಲ್ಲೇ ನನ್ನೇನು ಕೇಳತ್ತಿದ್ದಿ ಮತ್ತೆ. ಬಂದ್ಬಿಟ್ಲು ಈಕೆ ಬಾಕಿ. ಅಜ್ಜಮ್ಮ ಏನಾಯ್ತು ಅಜ್ಜಮ್ಮ? ಯಾಕಜ್ಜಮ್ಮ ನೀವು ಇಲ್ಲಿ ಹೊರಗಡೆ ಇದ್ದೀರಾ? ನಿಮಗೆ ಹುಷಾರಿಲ್ವಾ? ಅಯ್ಯೋ ಅಜ್ಜಮ್ಮ, ನಾನು ಊರಿಗೆ ಹೋಗಿ ಬರೋ ಅಷ್ಟೇ ನಿಮ್ಗೇನಾಯಿತು? ಯವ್ವ ಸವಿತಾ, ನೀನು ಓಡ್ ಬಂದಿದ್ದಿ ರಮೇಶನ ಮಗಳಂತೇಳಿ ನಿನಗೆ ಒಂದಿನಾನು ನಾನು ಚಂದಾಗ ಮಾತಾಡಲಿಲ್ವಾ? ಒಂದಿನಾನು ಚಂದಾಗ ಮಾತಾಡಿಲ್ಲ. ಆದ್ರೆ ನೀನು ಕೇಳಕ್ಕೆ ಬಂದಿ ನನ್ನ ಹೆಂಗದಿ ಅಜ್ಜಮ್ಮ ಅಂತೇಳಿ. ಕೇಳೋರ ಆತಿಲ್ಲ, ಆದ್ರೆ ನೀನು ಕೇಳಾಕತ್ತಿದ್ದಿ. ಖುಷಿ ಆತವ, ಖುಷಿ ಆತು. ಹೆಂಗದಾರು ನಿಮ್ಮಪ್ಪ ನಿಮ್ಮವ್ವ? ಕರ್ಸ್ ಒಂದ್ಸರಿ ಮಾತಾಡ್ತಾನೆ. ಅಯ್ಯೋ ನಿಮ್ಗೆ ಹುಷಾರಿಲ್ಲ? ನಾನು ಹೋಗುವಾಗ ಆರಾಮಾಗೇ ಇದ್ರಿ, ನಾನು ಬರೋ ಅಷ್ಟೊತ್ತಿಗೆ ಏನಾಯ್ತು ಅಜ್ಜಮ್ಮ? ಅಯ್ಯೋ ನಾನು ಯಾವಾಗ ಸಾಯ್ತೀನಿ ಅಂತ ಗೊತ್ತಿಲ್ವಾ? ಎಲ್ಲರೂ ಬರಲಿ, ಎಲ್ಲರನ್ನೂ ಒಂದು ಸರಿ ಕಣ್ಣು ತುಂಬ ನೋಡಿ ಎಲ್ಲರ ಜೊತೆ ಮಾತಾಡಿ ಈ ಜೀವ ಬಿಟ್ಬಿಡ್ತೇನೋ ಇಷ್ಟಂತ ಆ ದೇವರು ನನ್ನ ಜೀವನ ಇಲ್ಲಿ ಬಿಡ್ತಾನೋ, ಯಾವಾಗ ಕರ್ಕೋತಾನೋ ಏನೋ. ಅದಕ್ಕೆ ಎಲ್ಲರನ್ನೂ ಕರೆಸ್ರಿ. ಕಮಲವ್ವ ಅಜ್ಜಿ, ನೀನು ಈ ರೀತಿ ಎಲ್ಲ ಮಾತಾಡಬೇಡ ಅಜ್ಜಿ. ನೀನು ಈ ರೀತಿ ಎಲ್ಲ ಮಾತಾಡೋದಕ್ಕೆ ನನಗೆ ಎಷ್ಟು ಅಳು ಬರತೈತಿ ಗೊತ್ತಾನ ಅಜ್ಜಿ? ಅಜ್ಜಿ ಸುಮ್ಮನಿರು ಅಜ್ಜಿ, ನೀನು ಈ ರೀತಿ ಎಲ್ಲ ಮಾತಾಡಿದ್ರೆ ನನಗೆ ಬೇಜಾರಾಗ್ತೈತಿ. ಅಯ್ಯೋ ನನ್ನ ಮೊಮ್ಮಗಳ, ಬೇಜಾರು ಯಾಕೆ ಮಾಡ್ಕೋತಿದ್ದಿ? ಹೋಗು ಜೀವಕ್ಕೆ ಬೇಜಾರು ಯಾಕವ? ನೋಡು ಸೋಮ, ನನ್ನ ಖುಷಿಯಿಂದ ನನ್ನ ಕೊಳ್ಳಾಗಿರೋ ಈ ನೆಕ್ಲೆಸ್ನ ನನ್ನ ಮೊಮ್ಮಗಳ ಭೂಮಿ ಕೊಡಾಕತ್ತನು. ಅದನ್ನು ನಾನು ಸತ್ತ ಮೇಲೆ ಯಾರು ಇಸ್ಕೋಬಾರ್ದು, ಅದು ಆಕಿ ಸ್ವಂತ. ಏನೇನು ಆಸ್ತಿ ಐತಿ, ನನ್ನ ಏನೇನು ಒಡವೆ ಅದಾವು, ನಾನು ಯಾರಿಗೆ ಬೇಕು ಅವ್ರಿಗೆ ಕೊಡ್ತೀನಿ. ಯಾರು ಅದನ್ನು ಗಸ್ಗೋವಂಗಿಲ್ಲ. ಇಲ್ಲಿ ನಿಂತ್ಕೊಂಡ ಇನ್ನೂ ಎಷ್ಟೊತ್ತನ ಇವ್ರು ಈ ಗೋಳುಗಳನ್ನೆಲ್ಲ ಕೇಳಬೇಕೋ ಏನೋ. ಡಾಕ್ಟರ್, ಈ ರಿಪೋರ್ಟ್ ಯಾವಾಗ ಬರ್ತೈತೆ? ನರ್ಸ್ ಯಾವಾಗ ಬರ್ತಾಳೋ? ಯಾವಾಗ ಅವ್ರಿಗೆ ಸುಳ್ಳು ಹೇಳಿ ನಂಬಿಸಿ ಇಲ್ಲಿಂದ ಹೋಗೋದು? ನನಗಂತೂ ತಲೆ ಕೆಟ್ಟಂಗಾಗೈತಿ. ಇಲ್ಲಿ ನಿಂತ್ಕೊಳ್ಳೋಕ್ಕೂ ಆಗತ್ತಿಲ್ಲ. ಇವ್ರು ಈ ಡ್ರಾಮಾಗಳನ್ನೆಲ್ಲ ನೋಡ್ಕೊಂತ ಕುಂದ್ರಕ್ಕೂ ಆಗತ್ತಿಲ್ಲ. ಈ ಡ್ರಾಮಾಗಳನ್ನೆಲ್ಲ ನೋಡ್ರಾಗ ಸಾಕಾಗಿ ಹೋಗ್ಬಿಡ್ತೈತಿ. ಇಲ್ಲಿಂದ ನಾನು ಹೋಗೋದೇ ಬೆಸ್ಟು. ಸರಿ, ನಾನು ಒಳಗಡೆ ಹೋಗ್ತೀನಿ. ಅಲ್ಲ ಅದು, ಅಯ್ಯೋ ಹೋಗೇ ಬಿಟ್ಲಲ್ಲ ಆಕಿ. ಹೇಳೋ ಮಠ ತೀರಾರೇ ಇರಲ್ಲ. ಅರ್ಜೆಂಟು ಹಿಂಗೆ ಮಾಡಿ ಈ ಥರ ಮಾಡ್ಕೊಂಡಿದ್ದಾಳೆ. ಯಾವಾಗಲೂ ಅರ್ಜೆಂಟ್ ಮಾಡಬೇಡ, ನಿಧಾನಾಗಿ ಯೋಚನೆ ಮಾಡು, ನಿಧಾನಾಗಿ ಎಲ್ಲ ಥಿಂಕ್ ಮಾಡು ಅಂತ ಹೇಳ್ತೀನಿ. ಈಗೆಲ್ಲ ನನ್ನ ಬುಡಕ್ಕೆ ತಂದಿಟ್ಟು ತಾನು ಈಗ ಮತ್ತೆ ಒಳಗೆ ಹೋಗಿದ್ದಾಳೆ. ಬರೀ ಹಿಂಗೆ ಮಾಡ್ತಾಳೆ. ಯಾವಾಗ ಈಕೆಗೆ ಬುದ್ಧಿ ಬರುತ್ತೋ ಏನೋ. ಇಷ್ಟು ದೊಡ್ಡೋಳಾಗಿ ಮದುವೆ ಆಗಿ ಒಂದು ಮಗು ಆದ್ರೂ ಇನ್ನೂ ಬುದ್ಧಿ ಬರತ್ತಿಲ್ಲ. ಈಗನೂ ಇನ್ನೂ ಜಗಳಾಡ್ಕೊತ ಚಿಕ್ಕ ಹುಡುಗಿ ಥರ ಮಾಡ್ತಾಳೆ.